ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಸೊ ಹಾಗೆ ಇಲ್ಲಿ ಮಡಿಕೇರಿಯಲ್ಲಿ ಸಂತೆ ಅಲ್ಲ, ಸೊ ಅಲ್ಲಿ ಹೋಗಿ ಬರುವ ಅಂತ. ನಮ್ಮದು ಮಡಿಕೇರಿ ಸಂತೆ ಹೇಗಿರ್ತದೆ ಅಂತ ನಾನು ಫಸ್ಟಿಗೆ ಒಂದು 10 months ಬ್ಯಾಕೋ ಏನೋ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಬಟ್ ಇವಾಗ ಹೊಸ ವ್ಯೂವರ್ಸ್ ಎಲ್ಲ ಇದ್ದಾರಲ್ಲ, ಅವರಿಗೂ ಕೂಡ ತೋರಿಸುವ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ಈ ಸಲ ನಾನು ಫುಲ್ಲು ಡೀಟೇಲಾಗಿ ವೀಡಿಯೋ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಸ್ವಲ್ಪನೇ ಇರೋದು ಪರ್ಚೇಸಿಂಗೆಲ್ಲ. ಸೊ ಫಿಶ್ ಒಂದು ತೊಗೊಳ್ಬೇಕು ಫ್ರೆಂಡ್ಸ್. ಫಿಶ್ ತಿನ್ನೋದೆ ಸುಮಾರು ದಿವಸ ಆಯಿತು. ಇವಾಗೆಲ್ಲ ಕುರ್ಬಾನಿ ಆದಮೇಲೆಲ್ಲ ಮಟನ್ ಚಿಕನ್ ಇದೇ ಆಗಿದೆ. ಸೊ ಫಿಶ್ ಕೂಡ ಬರ್ತಾನೆ ಇಲ್ಲ, ಏನಂತ ಗೊತ್ತಿಲ್ಲ. ಎಲ್ಲ ಫಿಶ್ ಅವರಿಗೆ ಕಾಲ್ ಮಾಡಿದರೆ ಹೇಳ್ತಾರೆ ರೇಟ್ ಜಾಸ್ತಿ ಆಗಿದೆ, ಇವಾಗ ಫಿಶ್ ತೊಗೊಳ್ಳುವಾಗೇ ಇಲ್ಲ, ಹಾಗೆ ಫಿಶ್ ಕೂಡ ಇಲ್ಲ ಸರಿಯಾಗಿ ಅಂತ. ಮಳೆ ಸ್ಟಾರ್ಟ್ ಆಯ್ತಲ್ಲ, ಇನ್ನೂ ಸ್ಟಾರ್ಟ್ ಆಗ್ತದೆ. ಹಾಗೆ ಮ್ಯಾಂಗ್ಳೂರಲ್ಲೆಲ್ಲ ಫಿಶ್ ಇದೆಯಾ? ಇಲ್ಲಿ ಯಾರೆಲ್ಲ ನನ್ನ ವೀಡಿಯೋ ಮ್ಯಾಂಗ್ಳೂರವರು ನೋಡ್ತಾ ಇದ್ದಾರೆ ನನಗೆ ಕಮೆಂಟ್ ಹಾಕಿ, ಓಕೆನಾ, ಫಿಶ್ ಇದ್ದರೆ. ಸೊ ನಾನು ಮ್ಯಾಂಗ್ಳೂರಿಗೆ ಹೋದಾಗ ಕೂಡ ನನಗೆ ಜಾಸ್ತಿ ಫಿಶ್ ತಿನ್ನಲಿಕ್ಕೆ ಸಿಗಲಿಲ್ಲ ಫ್ರೆಂಡ್ಸ್. ಅಲ್ಲಿ ನಾನು ಜಾಸ್ತಿ ಇರಲಿಲ್ಲಲ್ಲ, ಒನ್ ಡೇ ಫಿಶ್ ಮಾಡಿದರು. ನಾನು ಹೋದರೆ ಮಾತ್ರ ಫಿಶ್ ತಿನ್ನೋದೇ ಬರೋದಿಲ್ಲ ಅಲ್ಲಿ ಹೋದರೆ. ಸೊ ಫ್ರೆಶ್ ಇರ್ತದಲ್ಲ, ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಹಾಗೆ ನಾನಿಲ್ಲಿ ಕಾಲೇಜಿಗೆ ಬಿಡಲಿಕ್ಕೆ ಬಂದೆ. ರಫನಿದು ಕಾಲೇಜ್ ನೋಡಿ, ಯಾಕೆ ಅಂತ ಇದೆಯಾ, ಇದಲ್ಲ ಆ್ಯಕ್ಚುಲಿ ಇದು ಸ್ಕೂಲು, ಆ ಕಡೆ ಬಿಲ್ಡಿಂಗ್ ಕಾಲೇಜ್. ಬಟ್ ಆ ಒಂದು ಕಾಲೇಜಿಗೆ ಬಿಟ್ಟು ಇವಾಗ ಹೋಗಬೇಕು ಮಾರ್ಕೆಟಿಗೆ, ಸಂತೆಗೆ ಹೋಗಬೇಕು. ಸ್ವಲ್ಪ ಪರ್ಚೇಸಿಂಗ್, ವೆಜಿಟೇಬಲ್ಸ್ ಮತ್ತು ಫಿಶ್ ಏನಾದರೂ ನೋಡಬೇಕಿದ್ರೆ, ಒಳ್ಳೆದಿದ್ದರೆ ತರಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲಿ ಕಾಲೇಜಿಗೆ ಬರುವಾಗ ಉಂಟಲ್ಲ, ನಮ್ಮ ಕಾಲೇಜ್ ಲೈಫ್ ನಮಗೆ ನೆನಪಾಗ್ತದೆ. ಇವನನ್ನು ಕಾಲೇಜಿಗೆ ಬಿಡಲಿಕ್ಕೆ ಬರುವಾಗ ಚೆಂದ. ಕಾಲೇಜಿಗೆ ಹೋಗುವವರೆಲ್ಲ ಇರ್ತಾರಲ್ಲ, ಅವರನ್ನು ನೋಡುವಾಗ ನಮ್ಮ ಕಾಲೇಜ್ ಲೈಫ್ ನಮಗೆ ನೆನಪಾಗ್ತದೆ. ಆ್ಯಕ್ಚುಲಿ ಆ ಲೈಫ್ ಮರಿಲಿಕ್ಕೇ ಇಲ್ಲ ಫ್ರೆಂಡ್ಸ್. ಅಬ್ಬೋ, ಅದಂತೂ ಅನ್ಫರ್ಗೆಟಬಲ್ ಮೆಮೊರಿ ಫ್ರೆಂಡ್ಸು. ಮನೆಗೆ ಖುಷಿ ಆಗ್ತಿತ್ತು, ಎಷ್ಟು ಜಾಲಿ ಮಾಡಿದ್ದೇವೆ, ಎಷ್ಟು ಫನ್ ಮಾಡಿದ್ದೇವೆ ಅಂದರೆ. ಸ್ಕೂಲ್ ಮಕ್ಕಳನ್ನು ನೋಡುವಾಗ ಹಾಗೇನೆ ಆಗ್ತದೆ, ಸ್ಕೂಲ್ ಲೈಫ್ ನೆನಪಾಗ್ತದೆ. ಸ್ಕೂಲು, ಹೈಸ್ಕೂಲು, ಕಾಲೇಜು, ಈ ಥರ ನಮ್ಮದು ಒಂದೊಂದು ಲೈಫ್ ನೆನಪಾಗ್ತದೆ ಆ್ಯಕ್ಚುಲಿ. ಇವಾಗ ಸಣ್ಣ ಮಕ್ಕಳಿಗೆ ಅನಿಸ್ತದೆ ನಾವು ಒಂದು ಸಲ ದೊಡ್ಡವರಾಗಿ ಅಮ್ಮನವರಾಗಿ ಆಗಬೇಕು ಅಂತ. ಅಂದರೆ ಅವರು ಆ ಥರ ಫೀಲ್ ಮಾಡ್ತಿರ್ತಾರೆ. ಬಟ್ ನಾವು ಆ ಲೈಫಲ್ಲಿ ನಾವಿರುವಾಗ ನಾವು ಕೂಡ ಆ ಥರ ಫೀಲ್ ಮಾಡ್ತಿದ್ವಿ. ಇವಾಗ ಈ ಲೈಫ್ ನೋಡುವಾಗ ಬೇಡ, ನಾವು ಸಣ್ಣದವರಾಗಿ ಇರಬೇಕಿತ್ತು ಅಂತ ಅನಿಸ್ತದೆ ಫ್ರೆಂಡ್ಸ್. ದೊಡ್ಡವರು ಯಾಕೆ ಆದ್ವಾ, ಯಾರಿಗೆ ಬೇಕು ಈ ಮದುವೆ ಮಕ್ಕಳು ಅಂತ ಹೇಳಿ. ಸಣ್ಣವರಾಗಿದ್ದಾಗನೇ ಚಂದ ಫ್ರೆಂಡ್ಸ್ ಲೈಫ್. ಬಟ್ ನಮಗೆ ಆವಾಗ ಆಗ್ತಿತ್ತು, ದೊಡ್ಡವರನ್ನು ನೋಡುವಾಗ ನಾವು ಯಾವಾಗ ದೊಡ್ಡವರಾಗ್ತೀವಿ, ಯಾವಾಗ ದೊಡ್ಡವರಾಗಿ ಇರ್ತೀವಿ ಅಂತ ಆಗ್ತಿತ್ತು. ಹಾಗೆ ಅಲ್ವಾ ಲೈಫ್ ಅಂದ್ರೇ, ಹಾಗೆ ಅಲ್ವಾ ಫ್ರೆಂಡ್ಸ್. ಹಾಗೆ ಬನ್ನಿ ನಾವು ಮಾರ್ಕೆಟಿಗೆ ಹೋಗುವ. ಅಲ್ಲಿ ಏನು ಸಂತೆಯಲ್ಲಿ ಏನೆಲ್ಲ ಇದೆ ಅಂತ ನೋಡಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗುವ. ಇವತ್ತು ವ್ಲಾಗ್ ದೊಡ್ಡದಿರಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪೆಲ್ಲ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋ ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಓಕೆನಾ. ಹೊಸ ವೀವರ್ಸ್ ಎಲ್ಲ ಯಾರೆಲ್ಲ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಎಲ್ಲ ಐಟಮ್ ತೊಗೊಂಡ್ಮೇಲೆ ಮತ್ತೆ ಬೇಕಾದರೆ ಅಲ್ಲಿಗೆ ಐಟಮ್ ಇಟ್ಟು ಅಲ್ಲಿಗೆ ಗಾಡಿ ತೊಗೊಂಡೋಗಿ ಅಲ್ಲಿಂದ ಬರುವ ಅಂತ ಹೇಳಿ. ಅಲ್ಲಿಂದ ಹಾಗೆ ಹೋಗ್ಲಿಕ್ಕೆ ಆಗ್ತದಲ್ಲ, ಸೊ ಹಾಗೆ ಬನ್ನಿ. ಇಲ್ಲಿ ಫುಲ್ಲು ಟ್ರಾಫಿಕ್, ಇವತ್ತು ಫ್ರೈಡೇ ಅಲ್ವಾ. ಸೊ ಹಾಗೆ ಇಲ್ಲಿ ನೋಡಿ, ನದಿಯಲ್ಲಿ ಮಾರ್ತಾರೆ ಇದು ಫಿಶ್. ನಾವು ಹೇಳ್ತೇವೆ ಕೋಲೆ ಮೀನು ಅಂತ ಹೇಳ್ತೀವಿ. ಇಲ್ಲಿ ನೋಡಿ ತೋರಿಸ್ತೀನಿ. मसाले ले लिए, हाँ, जैसे ಫ್ರೆಂಡ್ಸ್ ನೋಡಿದ್ರಲ್ಲ ಕೋಲೆ ಮೀನು ಎಲ್ಲ ತಿಂತಾರೆ ಅದು. ಬಟ್ ನಮಗೆ ಒಂಥರ ಆಗ್ತದೆ ಫ್ರೆಂಡ್ಸ್. ಅಂದರೆ ಎಲ್ಲಿಂದ ಹಿಡ್ಕೊಂಡು ಬರ್ತಾರೆ, ಮತ್ತು ಅದು ಎಲ್ಲ ಹೇಳ್ತಾರೆ ಟೇಸ್ಟ್ ಇರ್ತದೆ ಅಂತ. ಬಟ್ ನನಗೆ ಅದು ಸ್ಮೆಲ್ ನೋಡುವಾಗಲೇ ಬೇಡ ಅಂತ ಆಗ್ತದೆ. ನಾವು ಇಷ್ಟರವರೆಗೆ ಅವರೊಟ್ಟಿಗೆ ತೆಗಲಿಲ್ಲ ಮೀನು. ಮತ್ತು ಇಲ್ಲಿ ಕೊಲೆ ಮೀನು ಅಂತ ಇಲ್ಲಿ ಸಿಗ್ತದೆ ಫ್ರೆಂಡ್ಸ್. ಇಲ್ಲಿ ಫಿಶ್ ಇದು ಶಾಪ್ ಇರ್ತದಲ್ಲ, ಅವರು ಸೇಲ್ ಮಾಡ್ತಾರೆ, ಅದು ಒಳ್ಳೆದಿರ್ತದೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಮಂದಿಗೆ ಗೊತ್ತಿರ್ಬೋದು, ಕಾಟ್ಲ ಮತ್ತು ಮಾಂಜಿ ಟೈಪ್ ಇದೆಲ್ಲ ಸಿಗ್ತದೆ. ಅದೆಲ್ಲ ಸ್ಲೈಸ್ ಪೀಸ್, ಅದೆಲ್ಲ ಫ್ರೈ ಮಾಡಬೇಕು, ಚೆಂದಾಗಿರ್ತದೆ. ಇವಾಗ ಬನ್ನಿ ನಮ್ಮ ಈ ಮೀನು ಮಾರ್ಕೆಟಲ್ಲಿ ಯಾವ ಫಿಶ್ ಇದೆ ಅಂತ ಹೇಳಿ ನೋಡುವ, ಓಕೆ. ಹಾಂ
ಉಂಟು ಇದು ಕಟ್ಟು ಎತ್ತಕ್ಕಾಗ್ತಿಲ್ಲ ನೋಡಿ. ಆ ಕಟ್ಟು ಬಲಾಗಿ ಉಂಟು. ಒಂದು 2 ಸಾರು ಮಾಡ್ಬೋದು ಫ್ರೆಂಡ್ಸ್. ತರಕಾರಿ ಎಲ್ಲ ತೆಗೆದೆ, ಸ್ವಲ್ಪ ತೆಗೆದಿದ್ದಷ್ಟೇ. ಮತ್ತು ಇವಾಗ ಇದಕ್ಕೆ ಹೋಗ್ಬೇಕು ಫ್ರೆಂಡ್ಸ್, ಎಂತ ಫಿಶ್ ಮಾರ್ಕೆಟ್ಗೆ ಹೋಗುವ ಬನ್ನಿ. ಅಲ್ಲಿ ಹೇಗೆ ಉಂಟು ಫಿಶ್ ಏನು ಅಂತ ನೋಡುವ ಬನ್ನಿ. ಜಾಸ್ತಿ ಕ್ಲಿಪ್ ಹಾಕ್ಲಿಕ್ಕೆ ಆಗಲಿಲ್ಲ ಅಲ್ಲಿ, ನನಗೆ ತೆಗಿಲಿಕ್ಕೆ. ಫ್ರೆಂಡ್ಸ್ ಮೀನೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ಮೀನೆಲ್ಲ ಎಂತ ರೇಟ್ ಅಂದರೆ, ನಾ ಮತ್ತಿ ಮೀನೇ ತೊಗೊಂಡಿದ್ದು, ಬೇರೆ ಏನು ಸಿಗಲಿಲ್ಲ. ಇದೆಲ್ಲ ಆಯಿತು, ಇನ್ನು ಮನೆಗೆ ಹೋಗೋದು. ಆ್ಯಕ್ಚುಲಿ ನಾನು ಒಂದು 4 kg ಮಾವಿನ ಹಣ್ಣು ತೊಗೊಂಡೆ, ಮತ್ತೇನು ಪರ್ಚೇಸಿಂಗ್ ಮಾಡಲಿಲ್ಲ. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ತೊಗೊಂಡೆ. ಫಿಶ್ ಏನು ಸಿಗಲಿಲ್ಲ ಫ್ರೆಂಡ್ಸ್. ನನಗೆ ತುಂಬ ಬೇಜಾರಾಯಿತು. ಒಳ್ಳೆ ಫಿಶ್ ತೊಗೊಳ್ಳುವ ಅಂತ ಅಂದ್ಕೊಂಡೆ. ಅಲ್ಲಿ 3 ವೆರೈಟಿ ಫಿಶ್ ಇದ್ದದ್ದು. ಒಂದು ಬಂಗುಡೆ, ಮತ್ತಿ ಮತ್ತು ಮಧುಮಾಲ್. ಎಲ್ಲ ರೇಟ್ ಜಾಸ್ತಿ ಫ್ರೆಂಡ್ಸ್. ಮತ್ತೆ ತೊಗೊಂಡೆ, ಸ್ವಲ್ಪ ಫ್ರೆಶ್ ಇತ್ತು ಅದು ಸಾರೆಲ್ಲ ಮಾಡಿದರೆ ಮತ್ತು ಫ್ರೈ ಎಲ್ಲ ಮಾಡಿದರೆ ಒಳ್ಳೆದಾಗ್ತದೆ. ಬನ್ನಿ ಇನ್ನು ಮನೆಗೆ ಹೋಗಿ ಸಿಗುವ. ಮನೆಯಲ್ಲಿ ಏನು ಮಾಡೋದು ಎಲ್ಲನೂ ನಾನು ಕ್ಲಿಪ್ಸ್ ಹಾಕ್ತೇನೆ, ಓಕೆನಾ? ಲಗೇಜ್ ಎಲ್ಲ ಸ್ವಲ್ಪ ಇದರಲ್ಲೆಲ್ಲ ಅಡ್ಜಸ್ಟ್ ಮಾಡಿದೆ. ಇನ್ನು ಹೋಗೋದು ಫ್ರೆಂಡ್ಸ್ ಮನೆಗೆ. ನನ್ನ ಅವಸ್ಥೆ ಕೇಳಿದರೆ ನಿಮಗೆ ನಗು ಬರ್ಬೋದು. ಏನಂತ ಗೊತ್ತಾ, ನಾನೆಲ್ಲ ಐಟಮ್ ಎಲ್ಲ ತೊಗೊಂಡು ಎಲ್ಲ ವೀಡಿಯೋ ಎಲ್ಲ ಮಾಡಿ ಹೋದ್ನಲ್ಲ ಮನೆಗೆ. ಆ್ಯಕ್ಚುಲಿ ನಾ ಮನೆಗೆ ಹೋಗಲಿಕ್ಕೆ ಉಂಟಲ್ಲ, ಸ್ವಲ್ಪ ಅರ್ಜೆಂಟ್ ಆಯಿತು. ಅಂದರೆ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ರು ಆಯಿತಾ, ಅವರು ಶಾಪಿಗೆ ಹೋಗಲಿಕ್ಕೆ. ಸೊ ಸ್ಕೂಟಿನ ತೊಗೊಂಡು ಬಂದಿದ್ನಲ್ಲ, ಹಾಗೆ ವೆಯ್ಟ್ ಮಾಡ್ತಿದ್ದೆ. ಹಾಗೆ ಅರ್ಜೆಂಟಲ್ಲಿ ಹೋಗಿದ್ದೆ ನಾನು. ಆನಿಯನ್ ಅವರೊಟ್ಟಿಗೆ ತೊಗೊಂಡು ಅಲ್ಲೇ ನಾನು ಇಟ್ಟಿರಿ, ನಾ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಎಲ್ಲ ಐಟಮ್ ತೊಗೊಂಡು ಸ್ಕೂಟಿಯಲ್ಲಿ ಇಟ್ಟಿದ್ದೆ ಆಯಿತಾ. ನನಗೆ ಆನಿಯನ್ ಇದು ಮರ್ತೆ ಹೋಗಿದೆ ಫ್ರೆಂಡ್ಸ್. ಹಾಗೆ ನನಗೆ ಬಾಕಿ ಇತ್ತು ಆನಿಯನ್. ಮತ್ತೆಂತ ಮಾಡಿದ್ದು, ಮತ್ತು ವಾಪಸ್ ಇವಾಗ ಬಂದಿದ್ದು ನಾನು ಮಾರ್ಕೆಟಿಗೆ ಆನಿಯನ್ ತೊಗೊಳ್ಳಿಗೋಸ್ಕರ. ಪಾಪ ಪಕ್ಕದವರಿದ್ದಾರೆ ನಮ್ಮ ನೇಬರ್ಸ್, ಅವ್ರ ಪಾಪ ಕೊಟ್ಟರು ಸ್ಕೂಟಿ. ಹಾಗೆ ಒಂದು ಗಳಿಗೆ ಬಂದು ಇವಾಗ ತೊಗೊಂಡು ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ಎಂಥ ನಂದು ಒಂದು ಮರವು ಅಂದರೆ 60ಕ್ಕೆ ಅರಳು ಮರಳಲ್ಲ, ನನಗೆ ಈಗನೇ ಅರಳು ಮರಳಾಗಿದೆ ಫ್ರೆಂಡ್ಸ್. ನೆನಪೇ ಇರೋದಿಲ್ಲ. ಏನಾದರೂ ಒಂದು ಮಾರ್ಕೆಟಲ್ಲಿ ಮರ್ತು ಬರ್ತೇನೆ. 4 kg ಆನಿಯನ್ ತೊಗೊಂಡು ಅಲ್ಲೇ ಬಿಟ್ಟು ಬಂದಿದ್ದೆ. ಇವಾಗ ಇದೊಂದು ಮಾತ್ರ ತೊಗೊಂಡು ಇವಾಗ ಹೋಗ್ತಾ ಇದ್ದೇನೆ ಮನೆಗೆ ಹೋಗುವ. ಮಾವಿನಕಾಯಿ ತಂದಿದ್ದೆ ನೋಡಿ, ಅದು ಇವಾಗ ಇವರು ಮಸಾಲೆ ಹಾಕ್ತಿದ್ದಾರೆ. ಇವರಿಗೆ ಇದೊಂದು ತಿಂದು ಸಾಕಾಗ್ಲಿಕ್ಕಿಲ್ಲ. ಮಾವಿನಕಾಯಿ ಅಂತ ಏನು ಜೀಮ ಬಿಡ್ತಾರೆ ಇವರು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಅದ ಮೇಲೆ ಉಪ್ಪು ಹಾಕಿ, ಅದ ಮೇಲೆ ಇದಾಕಿ ಒಲವು ಪೊಡಿ ಹಾಕಿ ಕುಲ್ಕಿ ಮತ್ತೆ ತಿನ್ನಿ. ಈಗ ತೆಗೆದು ಹಾಗೆ ಫ್ರೆಂಡ್ಸ್, ಮನೆಯಲ್ಲಿ ಈಸಿಯಾಗಿ ಮಟನ್ ಕರಿ ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಫಸ್ಟಿಗೆ ನಾನು ರೆಡ್ ಚಿಲ್ಲಿ ಹಾಗೆ ಸೋಂಪು ಮತ್ತು ಯಾವುದೆಲ್ಲ ಸ್ಪೈಸಸ್ ಉಂಟು ಎಲ್ಲನೂ ಹಾಕಿ, ಅಂದರೆ ಗರಂ ಮಸಾಲಕ್ಕೆ ನಾವು ಹಾಕ್ತೀವಲ್ಲ, ಸೊ ಅದನ್ನೆಲ್ಲ ಹಾಕಿ ಮತ್ತು ಆನಿಯನ್ ಹಾಕಬೇಕು. ಆದಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಬೇಕು. ಆದಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಆ್ಯಕ್ಚುಲಿ ನನಗೆ ಲಾಸ್ಟಲ್ಲಿ ಮರ್ತೋಯ್ತು ಫ್ರೆಂಡ್ಸ್ ಕೊರಿಯಂಡರ್ ಹಾಕಲಿಕ್ಕೆ, ಸೊ ಇವಾಗ ಹಾಕ್ತಿದ್ದೇನೆ 2 ಸ್ಪೂನಷ್ಟು. ಇದುಂಟಲ್ಲ ನಿಮಗೆ ಅರ್ಜೆಂಟಿಗೆ ಮಾಡ್ಬೋದು ಫ್ರೆಂಡ್ಸ್. ಈ ಮಸಾಲೆ ಏನಾದರೂ ಇಲ್ಲದಿದ್ದರೆ ಅರ್ಜೆಂಟಿಗೆ ಮಾಡ್ಬೋದು. ಮತ್ತು ಕೊಕೊನೆಟ್ ಉಂಟಲ್ಲ, ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಹಾಕಿ ಮಸಾಲೆ ಮಾಡಿ ಇಡಿ. ಈ ಕಡೆ ಆನಿಯನ್ ಫ್ರೈ ಮಾಡಿ ಸ್ವಲ್ಪ ಆಯಿಲ್ ಹಾಕಿ. ಆ್ಯಕ್ಚುಲಿ ನಾನು ಇದು ಅರ್ಜೆಂಟಲ್ಲಿ ಕ್ಲಿಪ್ ಮಾಡಿದ್ದು ಫ್ರೆಂಡ್ಸ್. ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಲೇಟ್ ಆಗಿತ್ತು ಮತ್ತು ನಿಮಗೆ ಕೂಡ ತೋರಿಸುವ ಅಂತ ಆಯಿತು. ಹಾಗೆ ಆನಿಯನ್ ಈ ಕಡೆ ಫ್ರೈ ಮಾಡ್ತಾ ಇದ್ದೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿದೆ. ಅದೆಲ್ಲ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ಟೊಮೆಟೊ ಕೂಡ ಒಳ್ಳೆ ಫ್ರೈ ಆದಮೇಲೆ ಮಟನ್ ಹಾಕಿ, ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಗೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಅಷ್ಟೇ ಹಾಕಿದರೆ ಸಾಕು, ಬೇರೆ ಏನು ಮಸಾಲೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನೋಡಿ ಬಾಯ್ಲ್ ಆಗಿದೆ ನೋಡಿ, ಮಟನ್ ಎಲ್ಲ ಬೆಂದಿದೆ. ಇವಾಗ ನಾವು ರುಬ್ಬಿದ ಮಸಾಲೆ ಉಂಟಲ್ಲ ಅದು ಆ್ಯಡ್ ಮಾಡಬೇಕು. ಅಂದರೆ ರೆಡ್ ಚಿಲ್ಲಿ ಮತ್ತು ಇದು ಅಂದರೆ ಕೊಕೊನೆಟ್ ಎಲ್ಲ ಹಾಕಿ ರುಬ್ಬಿದ್ವಲ್ಲ ಅದು ಮಸಾಲೆ ಆ್ಯಡ್ ಮಾಡ್ತಿದ್ವಿ ನೋಡಿ. ಈ ಥರ ಆ್ಯಡ್ ಮಾಡಿ
ಒಳ್ಳೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಆ್ಯಡ್ ಮಾಡಿ. ಅಷ್ಟೇ, ಜಾಸ್ತಿ ಮಸಾಲೆ ಪೌಡರ್ ಏನೋ ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಮಾಡಿದರೆ ಒಳ್ಳೆ ತುಂಬಾ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ನೀವು ಯಾರೆಲ್ಲ ಈ ರೀತಿ ಮಾಡಲಿಲ್ಲ ಅವರೆಲ್ಲ ಟ್ರೈ ಮಾಡಿ. ಹಾಗೆ ಇವತ್ತು ನಮಗೆ ಗೀ ರೈಸ್ ಕೂಡ ರೆಡಿಯಾಗಿದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.